ಅಶೋಕ್ ಗೌಡ್ರೆ, ಈಗ ನೋಡಿ, ಒಂದು ಕಡೆ ಹರೀಶ್ ಬೇರಪ್ಪ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಆದ್ರೆ ನಾನು ಕೇಳೋದು, ಇದು ಈ ವಿಚಾರದಲ್ಲೂ ಕೂಡ ರಾಜಕೀಯ ಬೇಕಾ? ನೋಡಿ, ನೀವು ಕೂಡ ಮುಸ್ಲಿಮರನ್ನ ಹಜ್ ಕಳಿಸ್ತಾರೆ, ಬೇಡ, ಈ ವಿಚಾರದ ರಾಜಕೀಯ ಬೇಕಾ? ಒಂದು ಐತಿಹಾಸಿಕ ಮಹಾಕುಂಭಮೇಳ 144 ವರ್ಷಕ್ಕೊಮ್ಮೆ ನಡೆಯುವಂತ ಒಂದು ಉತ್ಸವ. ಇದರಲ್ಲಿ ಇವತ್ತಿನವರೆಗೂ ಕೂಡ 15 ಕೋಟಿ ಜನ ಹೋಗಿದ್ದಾರೆ. ನಾಳೆ ಮೌನಿ ಸ್ನಾನಕ್ಕೆ 10ಕ್ಕೂ ಹೆಚ್ಚು ಕೋಟಿ ಜನ ಸೇರುವಂತ ನಿರೀಕ್ಷೆ ಇದೆ. ಇಂಥ ಒಂದು ಉತ್ಸವದಲ್ಲೂ ಕೂಡ ರಾಜಕೀಯ ಬೇಕಾ ಅನ್ನೋದು ನನ್ನ ಪ್ರಶ್ನೆ. ನಾವು ಒಂದೇ ಒಂದ್ ಕಾರಣ ಕೇಳ್ತಾ ಇರೋದು, ಯಾವ್ದು ಇನ್ನೊಂದು ರಿಲಿಜನ್ ತೆಗೆದುಕೊಂಡ್ ಬರ್ತಕ್ಕಂಥದ್ದು ನಮ್ ಇಂಟೆನ್ಷನ್ ಅಲ್ಲ. ಅದೇನಂದ್ರೆ ಪ್ರತಿ ಬಾರಿನೂ ಸಹ ಸಾಫ್ಟ್ ಟಾರ್ಗೆಟ್ ಆಗಿ ಹಿಂದೂಗಳನ್ನ ಕಾಣತಕ್ಕಂತ ಕಾಂಗ್ರೆಸ್ಸಿಗರಿಗೆ ನನ್ನ ನೇರವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಆಗ್ಲಿ ಅಥವಾ ಪ್ರಿಯಾಂಕಾ ಗಾಂಧಿ ಆಗ್ಲಿ ದೇವಸ್ಥಾನಕ್ಕೆ ಹೋದಾಗ ಅಥವಾ ಬೇರೆ ಬೇರೆ ಕಡೆ ಹೋದಾಗ ನಿಮ್ಮ ಪ್ರಶ್ನೆ ಏನಿರುತ್ತೆ ಅಂತಕ್ಕಂಥದ್ದು. ಇಲ್ಲಿಗೆ ನಾನು ಒಂದು ಕಡೆ ಮುಗಿಸ್ತೇನೆ. ನಂತರದಲ್ಲಿ ತಾವು ಹೇಳ್ದಂಗೆ ತಾವ್ ಏನ್ ಹೇಳ್ತೀರಾ, 15 ಕೋಟಿ ಜನ ಈಗಾಗ್ಲೇ ಸ್ನಾನ ಮಾಡಿದ್ದಾರೆ. ನಾಳೆ ಮೌನಿ ಇದಕ್ಕೆ 10 ಕೋಟಿ ಜನ ಸೇರಿದ್ದಾರೆ ಈಗಾಗ್ಲೇ ಅಂತ ಹೇಳಿ ವರದಿಗಳು ಬರ್ತಾ ಇದೆ. ಮತ್ತು ಮಹಾಕುಂಭ ಮೇಳ ಮುಗಿಯೋದ್ರೊಳಗಡೆ 40 ಕೋಟಿ ಜನಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಪವಿತ್ರವಾದಂತ ಸ್ನಾನವನ್ನು ಮಾಡಿರ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ. ಈಗ ಎಕನಾಮಿಕ್ಸ್ ಬಂದ್ಬಿಡೋಣ. 7,000 ಕೋಟಿ ಉತ್ತರ ಪ್ರದೇಶ ಸರ್ಕಾರ ಅದಕ್ಕೆ ಇನ್ವೆಸ್ಟ್ ಮಾಡಿರೋದು. ತತ್ಸುಮಾರು ಒಂದು ವ್ಯಕ್ತಿ 2,000 ರೂಪಾಯಿ ಕನಿಷ್ಠ ಪಕ್ಷ ಇನ್ವೆಸ್ಟ್ ಮಾಡಿದ್ರು ಅಂದ್ರೆ ಅಲ್ಲಿ ಹೋಗಿ ಖರ್ಚು ಮಾಡಿದ್ರು ಸಹ ಎಕನಾಮಿಗೆ 8 ಲಕ್ಷ ಕೋಟಿ ನಮಗೆ ಇಡೀ ದೇಶದಲ್ಲಿ ಎಕಾನಮಿ ಟ್ರಾನ್ಸಾಕ್ಷನ್ ಆಗಿರ್ತದೆ. ಅದರಿಂದಾಗಿ UP ಸರ್ಕಾರ ಒಂದಕ್ಕೇನೆ ತತ್ಸುಮಾರು 12,500 ಕೋಟಿ ಆದಾಯ ಬಂದಿರುತ್ತೆ. ಬೇರೆ ಬೇರೆ ಧಾರ್ಮಿಕವಾಗಿ ಮನಸ್ಸಿಗೆ ಶಾಂತಿ ಅಥವಾ ಪಾಪ ಪುಣ್ಯಗಳ ವಿಚಾರವಾಗಿ ಬರ್ತಾ ಇಲ್ಲ. ಕೇವಲ ದುಡ್ಡು, ಸರ್ಕಾರಕ್ಕೆ ದುಡ್ಡು ಎಷ್ಟು ಬರುತ್ತೆ, ಬಿಜೆಪಿ ಸರ್ಕಾರಕ್ಕೆ ಎಷ್ಟು ದುಡ್ಡು ಬರುತ್ತೆ ಅನ್ನೋ ಆಂಗಲ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಎಷ್ಟು ಮಟ್ಟಿಗೆ ಸರಿ? ಒಂದ್ ನಿಮಿಷ ನೋಡಿ, ಬಡತನ ನಿರ್ಮೂಲನೆ ಬಗ್ಗೆ ಮಾತಾಡಿದ್ರು ಆಯ್ತಾ. ಬಡತನ ನಿರ್ಮೂಲನೆಗೆ ಈ 12,000 ಕೋಟಿ ಅಂದ್ರೆ UP ಸರ್ಕಾರದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಟೂರಿಸಂ ಅನ್ನತಕ್ಕಂಥದ್ದು ಒಂದು ದೊಡ್ಡ ಎಕಾನಮಿ. ಭಾರತದಲ್ಲಿ ರಿಲಿಜಿಯಸ್ ಟೂರಿಸಂ, ಸ್ಪಿರಿಚುಯಾಲಿಟಿ ಟೂರಿಸಂ ಏನಿದೆ, ಇದನ್ನ ಡೆವಲಪ್ ಮಾಡ್ಬೇಕಾಗಿರೋದ್ರಿಂದ ಭಾರತದಲ್ಲಿ ನೀವು ಬೇರೆ ಯಾವುದೇ ಟೂರಿಸಂಗಿಂತ ಹೆಚ್ಚಿನ ಒಲವು ಜನ ಏನ್ ಮಾಡ್ತಾರೆ, ರಿಲಿಜಿಯಸ್ ಅಂಡ್ ಸ್ಪಿರಿಚುವಲ್ ಟೂರಿಸಂ ಕೊಡ್ತಾರೆ ಅಂತಕ್ಕಂಥದ್ದು ವರದಿಯಾಗಿದೆ. ಅದರಿಂದಾಗಿ ಇಂತಹ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಗಳನ್ನ ಟೂರಿಸಂ ಜೊತೆಗೆ ಜೋಡಣೆ ಆದಾಗ ಇದು ಎಕನಾಮಿಕಲ್ ಬೂಸ್ಟಿಂಗು ಆಗ್ತದೆ. ಕೆಲವರು ಅಟ್ಲೀಸ್ಟ್ ಒಂದಷ್ಟು ದುಡ್ಡುಗಳನ್ನ ಸಂಪಾದನೆ ಮಾಡ್ಕೊಳ್ತಕ್ಕಂಥ ಅತ್ಯಂತ ಕಡು ನಾವು ನೋಡಿದೀವಿ. ಪಾಪ ಸರ ಮಾರ್ತಿರ್ತಕ್ಕಂಥವರು ಅಥವಾ ಒಂದ್ ಸಣ್ಣ ಸ್ಟ್ರೀಟ್ ವೆಂಡರ್ಸ್ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಆದಾಯ ಆಗಿದೆ. ಇದು ಸಹ ಕಡೆದಾಗ 30 ಸೆಕೆಂಡ್ ಇರೋದು, 1 ನಿಮಿಷ 30 ಸೆಕೆಂಡ್ ಅಲ್ಲಿ ಹರೀಶ್ ಬೇರಪ್ಪ ರಿಯಾಕ್ಷನ್. ನೋಡಿ ಅಶೋಕ್ ಅವರು ಸ್ಪಷ್ಟವಾಗಿ ಅವರೇ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರು ಅಂತ ಹೇಳಿದ್ದಾರೆ. ಏನು ಅಂದ್ರೆ, ಧಾರ್ಮಿಕ ಹೆಸರಲ್ಲಿ ಧರ್ಮದ ಹೆಸರಿನಲ್ಲಿ ದುಡ್ಡು ಮಾಡ್ಕೊಂತ ಇದೀವಿ, ಧರ್ಮದ ಹೆಸರಿನಲ್ಲಿ ದುಡ್ಡು ಮಾಡ್ಕೊಂತ ಇದೀವಿ, ನಾವು ಪ್ರವಾಸೋದ್ಯಮ ಬೆಳೆಸ್ತಾ ಇದ್ದೀವಿ, ಯಾರಿಗೋ ಒಂದಷ್ಟು ದುಡ್ಡು ಸಿಗ್ತಾ ಇದೆ, ಸರ್ಕಾರಕ್ಕೆ ದುಡ್ಡು ಬರ್ತಾ ಇದೆ, ಹಾಗಾಗಿ ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ಇಂಡೈರೆಕ್ಟ್ ಸಿಟಿ ಏನು ಧರ್ಮದ ಹೆಸರು ನಡೀತಕ್ಕಂಥ ರಿಲಿಜಿಯಸ್ ಟೂರಿಸಂ ಅಲ್ವಾ? ನೋಡಿ, ನೀವು ಸರ್ಕಾರ ಇದಕ್ಕೆ ಇಷ್ಟು ದುಡ್ಡು ಕೊಡ್ತಾ ಇದೆಯಲ್ಲ, ನೀಟಾಗಿ ಸರ್ಕಾರ ಧರ್ಮಕ್ಕೋಸ್ಕರ ಖರ್ಚು ಮಾಡ್ತಾ ಇದೆ ಅಂತ ನೇರವಾಗಿ ಹೇಳಿ. ಅದನ್ನ ಬಿಟ್ಬಿಟ್ಟು ನೀವು ದುಡ್ಡು ತಿಳ್ಕೊಂಬನ್ನಿ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ. ನೋಡಿ, ಇಲ್ಲಿ ಯಾರು ಹಣ ಮಾಡೋದಕ್ಕೆ ಮುಂದಾಗಿದ್ದಾರೋ, ಯಾರು ಧರ್ಮದ ವಿಚಾರದಲ್ಲಿ ಧಕ್ಕೆ ಬರುವಂತ ಹೇಳಿಕೆಗಳನ್ನ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಮಹಾಕುಂಭ ಮೇಳದಲ್ಲಿ ಬರ್ತಾ ಇರುವಂತಹ ನಾಗಾ ಸಾಧುಗಳು, ಆ ನಾಗ ಅನ್ನೋ ಪದದ ಅರ್ಥವನ್ನ ಮಾಡ್ಕೊಂಡ್ರೆ, ಆ ನಾಗ ಸಾಧು ಅನ್ನೋ ಪದಕ್ಕೆ ಅರ್ಥವನ್ನ ಮಾಡ್ಕೊಂಡವ್ರು ಯಾರು ಕೂಡ ಇಂಥ ಒಂದು ಹೇಳಿಕೆಗಳನ್ನ ಕೊಡೋದಿಲ್ಲ. ಕಠಿಣಾತಿ ಕಠಿಣ ತಪಸ್ಸನ್ನ ಮಾಡಿ ಬರುವಂತವ್ರಿಗೆ, ನಾಗ ಅಂದ್ರೆ ಸಂಸ್ಕೃತದಲ್ಲಿ ನಾಗ ಅಂತಾರೆ ಕಷ್ಟ, ಕಠಿಣಾತಿ ಕಠಿಣ ಅಂತ ಒಂದು ತಪಸ್ಸನ್ನ ಮಾಡಿ ಬಂದಂಥವ್ರು ನಾಗ ಸಾಧುಗಳಿದ್ದಾರೆ. ಅವ್ರದ್ದೇನೋ ಬೇರೆ ಉದ್ದೇಶಗಳಿರುತ್ತೆ. ಉತ್ಸವ ನಮ್ಮ ಸನಾತನ ಧರ್ಮದಲ್ಲಿ ಬಂದಂಥ ಒಂದು ಪರಿಪಾಲನೆಗಳನ್ನ ಅವ್ರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇದರ ನಡುವೆ ರಾಜಕೀಯ ಬೇಡ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅಶೋಕ್ ಗೌಡ್ರೆ, ಈಗ ನೋಡಿ, ಒಂದು ಕಡೆ ಹರೀಶ್ ಬೇರಪ್ಪ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಆದ್ರೆ ನಾನು ಕೇಳೋದು, ಇದು ಈ ವಿಚಾರದಲ್ಲೂ ಕೂಡ ರಾಜಕೀಯ ಬೇಕಾ? ನೋಡಿ, ನೀವು ಕೂಡ ಮುಸ್ಲಿಮರನ್ನ ಹಜ್ ಕಳಿಸ್ತಾರೆ, ಬೇಡ, ಈ ವಿಚಾರದ ರಾಜಕೀಯ ಬೇಕಾ? ಒಂದು ಐತಿಹಾಸಿಕ ಮಹಾಕುಂಭಮೇಳ 144 ವರ್ಷಕ್ಕೊಮ್ಮೆ ನಡೆಯುವಂತ ಒಂದು ಉತ್ಸವ. ಇದರಲ್ಲಿ ಇವತ್ತಿನವರೆಗೂ ಕೂಡ 15 ಕೋಟಿ ಜನ ಹೋಗಿದ್ದಾರೆ. ನಾಳೆ ಮೌನಿ ಸ್ನಾನಕ್ಕೆ 10ಕ್ಕೂ ಹೆಚ್ಚು ಕೋಟಿ ಜನ ಸೇರುವಂತ ನಿರೀಕ್ಷೆ ಇದೆ. ಇಂಥ ಒಂದು ಉತ್ಸವದಲ್ಲೂ ಕೂಡ ರಾಜಕೀಯ ಬೇಕಾ ಅನ್ನೋದು ನನ್ನ ಪ್ರಶ್ನೆ.
ನಾವು ಒಂದೇ ಒಂದ್ ಕಾರಣ ಕೇಳ್ತಾ ಇರೋದು, ಯಾವ್ದು ಇನ್ನೊಂದು ರಿಲಿಜನ್ ತೆಗೆದುಕೊಂಡ್ ಬರ್ತಕ್ಕಂಥದ್ದು ನಮ್ ಇಂಟೆನ್ಷನ್ ಅಲ್ಲ. ಅದೇನಂದ್ರೆ ಪ್ರತಿ ಬಾರಿನೂ ಸಹ ಸಾಫ್ಟ್ ಟಾರ್ಗೆಟ್ ಆಗಿ ಹಿಂದೂಗಳನ್ನ ಕಾಣತಕ್ಕಂತ ಕಾಂಗ್ರೆಸ್ಸಿಗರಿಗೆ ನನ್ನ ನೇರವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಆಗ್ಲಿ ಅಥವಾ ಪ್ರಿಯಾಂಕಾ ಗಾಂಧಿ ಆಗ್ಲಿ ದೇವಸ್ಥಾನಕ್ಕೆ ಹೋದಾಗ ಅಥವಾ ಬೇರೆ ಬೇರೆ ಕಡೆ ಹೋದಾಗ ನಿಮ್ಮ ಪ್ರಶ್ನೆ ಏನಿರುತ್ತೆ ಅಂತಕ್ಕಂಥದ್ದು. ಇಲ್ಲಿಗೆ ನಾನು ಒಂದು ಕಡೆ ಮುಗಿಸ್ತೇನೆ. ನಂತರದಲ್ಲಿ ತಾವು ಹೇಳ್ದಂಗೆ ತಾವ್ ಏನ್ ಹೇಳ್ತೀರಾ, 15 ಕೋಟಿ ಜನ ಈಗಾಗ್ಲೇ ಸ್ನಾನ ಮಾಡಿದ್ದಾರೆ, ನಾಳೆ ಮೌನಿ ಇದಕ್ಕೆ 10 ಕೋಟಿ ಜನ ಸೇರಿದ್ದಾರೆ ಈಗಾಗ್ಲೇ ಅಂತ ಹೇಳಿ ವರದಿಗಳು ಬರ್ತಾ ಇದೆ. ಮತ್ತು ಮಹಾಕುಂಭ ಮೇಳ ಮುಗಿಯೋದ್ರೊಳಗಡೆ 40 ಕೋಟಿ ಜನಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಪವಿತ್ರವಾದಂತಹ ಸ್ನಾನವನ್ನು ಮಾಡಿರ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ. ಈಗ ಎಕನಾಮಿಕ್ಸ್ ಬಂದ್ಬಿಡೋಣ. 7,000 ಕೋಟಿ ಉತ್ತರ ಪ್ರದೇಶ ಸರ್ಕಾರ ಅದಕ್ಕೆ ಇನ್ವೆಸ್ಟ್ ಮಾಡಿರೋದು. ತತ್ಸುಮಾರು ಒಂದು ವ್ಯಕ್ತಿ 2,000 ರೂಪಾಯಿ ಕನಿಷ್ಠ ಪಕ್ಷ ಇನ್ವೆಸ್ಟ್ ಮಾಡಿದ್ರು ಅಂದ್ರೆ ಅಲ್ಲಿ ಹೋಗಿ ಖರ್ಚು ಮಾಡಿದ್ರು ಸಹ ಎಕನಾಮಿಗೆ 8 ಲಕ್ಷ ಕೋಟಿ ನಮಗೆ ಇಡೀ ದೇಶದಲ್ಲಿ ಎಕಾನಮಿ ಟ್ರಾನ್ಸಾಕ್ಷನ್ ಆಗಿರ್ತದೆ. ಅದರಿಂದಾಗಿ UP ಸರ್ಕಾರ ಒಂದಕ್ಕೇನೆ ತತ್ಸುಮಾರು 12,500 ಕೋಟಿ ಆದಾಯ ಬಂದಿರುತ್ತೆ. ಬೇರೆ ಬೇರೆ ಕೇವಲ ಇದು ಧಾರ್ಮಿಕವಾಗಿ ಮನಸ್ಸಿಗೆ ಶಾಂತಿ ಅಥವಾ ಪಾಪ ಪುಣ್ಯಗಳ ವಿಚಾರವಾಗಿ ಬರ್ತಾ ಇಲ್ಲ. ಕೇವಲ ದುಡ್ಡು, ಸರ್ಕಾರಕ್ಕೆ ದುಡ್ಡು ಎಷ್ಟು ಬರುತ್ತೆ, ಬಿಜೆಪಿ ಸರ್ಕಾರಕ್ಕೆ ಎಷ್ಟು ದುಡ್ಡು ಬರುತ್ತೆ ಅನ್ನೋ ಆಂಗಲ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಎಷ್ಟು ಮಟ್ಟಿಗೆ ಸರಿ? ಒಂದ್ ನಿಮಿಷ ನೋಡಿ, ಬಡತನ ನಿರ್ಮೂಲನೆ ಬಗ್ಗೆ ಮಾತಾಡಿದ್ರು ಆಯ್ತಾ. ಬಡತನ ನಿರ್ಮೂಲನೆಗೆ ಈ 12,000 ಕೋಟಿ UP ಸರ್ಕಾರದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಟೂರಿಸಂ ಅನ್ನತಕ್ಕಂಥದ್ದು ಒಂದು ದೊಡ್ಡ ಎಕಾನಮಿ. ಭಾರತದಲ್ಲಿ ರಿಲಿಜಿಯಸ್ ಟೂರಿಸಂ, ಸ್ಪಿರಿಚುಯಾಲಿಟಿ ಟೂರಿಸಂ ಏನಿದೆ ಇದನ್ನ ಡೆವಲಪ್ ಮಾಡ್ಬೇಕಾಗಿರೋದ್ರಿಂದ ಭಾರತದಲ್ಲಿ ನೀವು ಬೇರೆ ಯಾವುದೇ ಟೂರಿಸಂಗಿಂತ ಹೆಚ್ಚಿನ ಒಲವು ಜನ ಏನ್ ಮಾಡ್ತಾರೆ, ರಿಲಿಜಿಯಸ್ ಅಂಡ್ ಸ್ಪಿರಿಚುವಲ್ ಟೂರಿಸಂ ಕೊಡ್ತಾರೆ ಅಂತಕ್ಕಂಥದ್ದು ವರದಿಯಾಗಿದೆ. ಅದರಿಂದಾಗಿ ಇಂತಹ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಗಳನ್ನ ಟೂರಿಸಂ ಜೊತೆಗೆ ಜೋಡಣೆ ಆದಾಗ ಇದು ಎಕನಾಮಿಕಲ್ ಬೂಸ್ಟಿಂಗು ಆಗ್ತದೆ. ಕೆಲವರು ಅಟ್ಲೀಸ್ಟ್ ಒಂದಷ್ಟು ದುಡ್ಡುಗಳನ್ನ ಸಂಪಾದನೆ ಮಾಡ್ಕೊಳ್ತಕ್ಕಂಥ ಅತ್ಯಂತ ಕಡು ನಾವು ನೋಡಿದೀವಿ. ಪಾಪ ಸರ ಮಾರ್ತಿರ್ತಕ್ಕಂಥವ್ರು ಅಥವಾ ಒಂದ್ ಸಣ್ಣ ಸ್ಟ್ರೀಟ್ ವೆಂಡರ್ಸ್ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಆದಾಯ ಆಗಿದೆ. ಇದು ಸಹ ಕಡೆದಾಗಿ 30 ಸೆಕೆಂಡ್ ಇರೋದು, 30 ಸೆಕೆಂಡ್ ಅಲ್ಲಿ ಹರೀಶ್ ಬೇರಪ್ಪರ ರಿಯಾಕ್ಷನ್. ನೋಡಿ ಅಶೋಕ್ ಅವರು ಸ್ಪಷ್ಟವಾಗಿ ಅವರೇ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರು ಅಂತ ಹೇಳಿದ್ದಾರೆ. ಏನು ಅಂದ್ರೆ ಧಾರ್ಮಿಕ ಹೆಸರಲ್ಲಿ ಧರ್ಮದ ಹೆಸರಿನಲ್ಲಿ ದುಡ್ಡು ಮಾಡ್ಕೊಂತ ಇದೀವಿ, ಧರ್ಮದ ಹೆಸರಿನಲ್ಲಿ ದುಡ್ಡು ಮಾಡ್ಕೊಂತ ಇದೀವಿ, ನಾವು ಪ್ರವಾಸೋದ್ಯಮ ಬೆಳೆಸ್ತಾ ಇದ್ದೀವಿ, ಯಾರಿಗೋ ಒಂದಷ್ಟು ದುಡ್ಡು ಸಿಗ್ತಾ ಇದೆ, ಸರ್ಕಾರಕ್ಕೆ ದುಡ್ಡು ಬರ್ತದೆ, ಹಾಗಾಗಿ ಇದು ಮಾಡ್ತಾ ಇದೀವಿ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ಇಂಡೈರೆಕ್ಟ್ ಸಿಟಿ ಏನು ಧರ್ಮದ ಹೆಸರು ನಡೀತಕ್ಕಂಥ ರಿಲಿಜಿಯಸ್ ಟೂರಿಸಂ ಅಲ್ವಾ? ನೋಡಿ, ನೀವು ಸರ್ಕಾರ ಇದಕ್ಕೆ ಇಷ್ಟು ದುಡ್ಡು ಕೊಡ್ತಾ ಇದೆಯಲ್ಲ, ನೀಟಾಗಿ ಸರ್ಕಾರ ಧರ್ಮಕ್ಕೋಸ್ಕರ ಖರ್ಚು ಮಾಡ್ತಾ ಇದೆ ಅಂತ ನೇರವಾಗಿ ಹೇಳಿ. ಅದನ್ನ ಬಿಟ್ಬಿಟ್ಟು ನೀವು ದುಡ್ಡು ಮಾಡ್ಕೊಂಡ್ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ. ನೋಡಿ, ಇಲ್ಲಿ ಯಾರು ಹಣ ಮಾಡೋದಕ್ಕೆ ಮುಂದಾಗಿದ್ದಾರೋ, ಯಾರು ಧರ್ಮದ ವಿಚಾರದಲ್ಲಿ ಧಕ್ಕೆ ಬರುವಂತ ಹೇಳಿಕೆಗಳನ್ನ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಮಹಾಕುಂಭ ಮೇಳದಲ್ಲಿ ಬರ್ತಾ ಇರುವಂತಹ ನಾಗಾ ಸಾಧುಗಳು, ಆ ನಾಗ ಅನ್ನೋ ಪದದ ಅರ್ಥವನ್ನ ಮಾಡ್ಕೊಂಡ್ರೆ, ಆ ನಾಗ ಸಾಧು ಅನ್ನೋ ಪದಕ್ಕೆ ಅರ್ಥವನ್ನ ಮಾಡ್ಕೊಂಡವ್ರು ಯಾರು ಕೂಡ ಇಂಥ ಒಂದು ಹೇಳಿಕೆಗಳನ್ನ ಕೊಡೋದಿಲ್ಲ. ಕಠಿಣಾತಿ ಕಠಿಣ ತಪಸ್ಸನ್ನ ಮಾಡಿ ಬರುವಂಥವ್ರಿಗೆ, ನಾಗ ಅಂದ್ರೆ ಸಂಸ್ಕೃತದಲ್ಲಿ ನಾಗ ಅಂತಾರೆ ಕಷ್ಟ, ಕಠಿಣಾತಿ ಕಠಿಣ ಅಂತ ಒಂದು ತಪಸ್ಸನ್ನ ಮಾಡಿ ಬಂದಂಥವ್ರು ನಾಗ ಸಾಧುಗಳಿದ್ದಾರೆ. ಅವ್ರದ್ದೇನೋ ಬೇರೆ ಉದ್ದೇಶಗಳಿರುತ್ತೆ. ಉತ್ಸವ, ನಮ್ಮ ಸನಾತನ ಧರ್ಮದಲ್ಲಿ ಬಂದಂಥ ಒಂದು ಪರಿಪಾಲನೆಗಳನ್ನ ಅವ್ರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇದರ ನಡುವೆ ರಾಜಕೀಯ ಬೇಡ ಅನ್ನೋದು ನಮ್ಮ ಉದ್ದೇಶ ಆಗಿದೆ.